ನಾನು ನಾಗರಾಜ್, ಧಾರವಾಡದ ಜಿಲ್ಲಾ ವರದಿಗಾರ. ರಾಜ್ಯದಾದ್ಯಂತ ಈಗಾಗಲೇ ಮುಂಗಾರು ಮಳೆ ಕೈಕೊಟ್ಟಿರತಕ್ಕಂಥ ಪರಿಣಾಮವಾಗಿ ರಾಜ್ಯದೆಲ್ಲೆಡೆ ಈಗಾಗಲೇ ಭೀಕರ ಬರ ತಾಂಡವಾಡ್ತಾ ಇರತಕ್ಕಂಥದಕ್ಕೆ ಧಾರವಾಡ ಜಿಲ್ಲೆಯೂ ಕೂಡ ಹೊರತಾಗಿಲ್ಲ ಅಂತ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಧಾರವಾಡ ಜಿಲ್ಲೆಯ ಇನ್ನು ಕಬ್ಬೇನೂರು ಅಂತ ಗ್ರಾಮದಲ್ಲಿ ಸುಮಾರು 16 ಎಕರೆ ಜಮೀನಲ್ಲಿ ಬೆಳೆದಿರ್ತಕ್ಕಂಥ ಉದ್ದು ಹೆಸರು ಮತ್ತು ಉದ್ದು ಹೆಸರು ಬೆಳೆಯನ್ನು ಟ್ರ್ಯಾಕ್ಟರ್ ಮೂಲಕ ಇಲ್ಲಿ ಹರಿಗಿ ನಾಶ ಮಾಡುವಂತ ಕೆಲಸವನ್ನ ರೈತರು ಮಾಡ್ತಾ ಇರತಕ್ಕಂಥ ಸುಮಾರು 2 ಟ್ರ್ಯಾಕ್ಟರ್ಗಳ ಮೂಲಕ ಏನು ರೈತರು ಬೆಳೆದಿರ್ತಕ್ಕಂಥ ಉದ್ದು ಮತ್ತು ಹೆಸರು ಬೆಳೆಯನ್ನು ನಾಶಪಡಿಸ್ತಾ ಇರತಕ್ಕಂಥ ಸಾಕಷ್ಟು ರೈತರಿಗೆ ಆಕ್ರೋಶಗೊಂಡಿರ್ತಕ್ಕಂಥದ್ದು. ಯಾಕಂದ್ರೆ ಮುಂಗಾರು ಮಳೆ ಕೈಕೊಟ್ಟಿರ್ತಕ್ಕಂಥ ಪರಿಣಾಮವಾಗಿ ರೈತರು ಬೆಳೆದಿರ್ತಕ್ಕಂಥ ಬೆಳೆ ಎಲ್ಲ ಸಂಪೂರ್ಣವಾಗಿ ಹಾಳಾಗಿ ಹೋಗಿರ್ತಕ್ಕಂಥದ್ದು. ಹೀಗಾಗಿ ಏನು ಈ ಒಂದು ಸಂದರ್ಭದಲ್ಲಿ ರೈತರಿಗೆ ಮಳೆ ಆಗಿದ್ರೆ ಬೆಳೆ ಬೆಳೆದು ಚೆನ್ನಾಗಿ ಬೆಳೆ ಬೆಳೆದು ಕಾಯಿಗಟ್ಟಿ ಅವರಿಗೆ ಒಂದು ಉತ್ತಮವಾದಂತಹ ಫಲ ಬರಬೇಕಾಗಿತ್ತು. ಆದ್ರೆ ಮುಂಗಾರು ಮಳೆ ಸಂಪೂರ್ಣವಾಗಿ ಆಗದೇ ಇರೋ ಕಾರಣಕ್ಕಾಗಿ ರೈತರು ಬಿತ್ತನೆ ಮಾಡಿದ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಬೆಳೆ ನಾಟಿದೆ ಹೊರತಾಗಿ ಬೆಳೆ ಯಾವುದೇ ಹೂವಿಲ್ಲ, ಜೊತೆಗೆ ಕಾಯಿಗಳು ಕೂಡ ಕಟ್ತಾ ಇಲ್ಲ. ಹೀಗಾಗಿ ರೈತರು ಮಣ್ಣನ್ನೊಂದು ಈಗಾಗಲೇ ಟ್ರ್ಯಾಕ್ಟರ್ ಮೂಲಕ ಜಮೀನಿನಲ್ಲಿ ಹರಿಗೋ ಮೂಲಕ ಏನು ಬೆಳೆಯನ್ನು ನಾಶಪಡಿಸ್ತಾ ಇರ್ತಕ್ಕಂಥ ಮತ್ತೆ ಈಗ ಮುಂದಿನ ದಿನಗಳಲ್ಲಿ ಮಳೆ ಆದ್ರೆ ಈ ಒಂದು ಬೆಳೆಯನ್ನು ನಾಶಪಡಿಸಿ ಮತ್ತೇನಾದ್ರೂ ಬೆಳೆಯನ್ನು ಬೆಳೆಯಬಹುದು ಒಂದು ಆಶಾಭಾವನೆಯಲ್ಲಿ ಈಗ ರೈತರು ಬೆಳೆಯನ್ನು ಹರಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಏನು ಈ ಒಂದು ಬೆಳೆಯನ್ನು ಹರಿಗಿದ್ರೆ ಮುಂದಿನ ಬೆಳೆಯನ್ನಾದ್ರೂ ಬೆಳೆಯೋದು ಅನುಕೂಲ ಆಗುತ್ತೆ. ಜೊತೆಗೆ ಸರ್ಕಾರ ಕೂಡಲೇ ಈಗಾಗಲೇ ಈ ಒಂದು ಬೆಳೆ ಹರಗ್ತಿರ್ತಕ್ಕಂಥ ರೈತರಿಗೆ ಒಂದು ಸೂಕ್ತ ಪರಿಹಾರವನ್ನು ಕೊಡಬೇಕು. ಜೊತೆಗೆ ಅಧಿಕಾರಿಗಳು ಕೂಡ ಏನು ರೈತರ ಜಮೀನುಗಳಿಗೆ ಭೇಟಿ ನೀಡಿ ಇವರಿಗೆ ಪರಿಹಾರವನ್ನು ನೀಡುವಂತ ಕೆಲಸವನ್ನ ಮಾಡಬೇಕು ಅಂತೇಳಿ ರೈತರು ಕೂಡ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ರೈತರು ಕೂಡ ಇದ್ದಾರೆ. ಆ ರೈತರಿಗೂ ಕೂಡ ನಾನೀಗ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಎಷ್ಟು ಎಕರೆ ಜಮೀನನ್ನು ಹರಗ್ತಾ ಇದೀರಿ, ಏನ್ ಮಾಡ್ತಿದ್ರಿ? ಈಗ ಟೋಟಲ್ 16 ಎಕರೆ ಹರಗಾತೀವ್ರಿ ಸರ್. 20 ಎಕರೆ ಹೊಲದಾಗ 16 ಎಕರೆ ಹರಗಾತೀವ್ರಿ ಪೂರ್ತಿ ಉದ್ದ. ಈಗ ನೋಡಾತಿರಲ್ಲ ನೀವು, ಮಳೆ ಆಗ್ಲಿದ್ದಕ್ಕ ಈ ಪರಿಸ್ಥಿತಿ ಆಗೈತ್ರಿ ರೈತರದು. ಇದನ್ನ ಯಾರು ಕೇಳೋರಿಲ್ರಿ. ಇನ್ನು ಇದಕ್ ಮುಂದೆ ಏನು ಪರಿಹಾರ ಘೋಷಣೆ ಮಾಡ್ತಾರ ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ರಿ. ಅಲ್ಲ, ಎಷ್ಟು ಒಂದ್ ಎಕರೆಗೆ ಎಷ್ಟು ಖರ್ಚು ಮಾಡಿದ್ರಿ? ಏನ್ರಿ ಎಕರೆಗೆ 10,000 ರೂಪಾಯಿ ಖರ್ಚು ಬಂದೈತ್ರಿ ಸರ್. ಇದು ಮತ್ತೆ ರೈತ ಉರ್ಲ್ ಹಾಕೊಳ್ಳೋದು ಏನ್ ಮಾಡ್ಯಾನ್ರಿ? ಉರ್ಲ್ ಹಾಕೊಳ್ಳಬೇಕ, ಈಗ ಹಾಕೊಳ್ಳೋ ಪರಿಸ್ಥಿತಿ ನಮ್ಮದೈತಿ. ಏನ್ ಮಾಡಾಕ ಅನಿವಾರ್ಯ ಇಲ್ರಿ. ಇದು ಏನು ಇಲ್ಲಿರ್ತಕ್ಕಂಥ ರೈತರ ಒಂದು ನೋವಿನ ಮಾತು ಅಂತಂದ್ರೆ ಏನು, ಈಗಾಗಲೇ ಸಾಕಷ್ಟು ಖರ್ಚು ಸಾಲ ಶೂಲವನ್ನ ಮಾಡಿ ಬೆಳೆದಿರ್ತಕ್ಕಂಥ ಬೆಳೆಯನ್ನ ತಮ್ಮ ಕೈಯಲ್ಲೇ ಈಗಾಗಲೇ ಹರಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕೂಡಲೇ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಕೃಷಿ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರೈತರ ಜಮೀನುಗಳಿಗೆ ಭೇಟಿ ನೀಡಿ ಇಲ್ಲಿರ್ತಕ್ಕಂಥ ಸಮಸ್ಯೆಯನ್ನ ಆಲಿಸಿ ಅವರಿಗೆ ಎಕರೆಗೆ ಇಂತಿಷ್ಟು ಪರಿಹಾರವನ್ನ ಘೋಷಣೆ ಮಾಡಬೇಕು ಅಂತೇಳಿ ರೈತರು ಕೂಡ ಈಗ ಆಗ್ರಹ ಪಡಿಸ್ತಾ ಇರ್ತಕ್ಕಂಥದ್ದು. ಇದಿಷ್ಟು ಇಲ್ಲಿನ ಸುದ್ದಿ. ಮತ್ತೊಂದು ಸುದ್ದಿಯನ್ನು ನನ್ನ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು.